ಈ ಒಂದು ಪೂರ್ವಭಾವಿ ಸಭೆಯ ಮಾಹಿತಿಯನ್ನು ಮಾಧ್ಯಮದ ಮುಖಾಂತರ ಎಲ್ಲ ಹಿಂದುಳಿದ ಜನಾಂಗದ ಎಲ್ಲ ಸಮಾಜದ ಬಂಧುಗಳಿಗೆ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಏನು ಸೆಪ್ಟೆಂಬರ್ 6ನೇ ತಾರೀಕು ನಾವು ಹಿಂದುಳಿದ ಜಾತಿಗಳ ಒಂದು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಅದರ ಜೊತೆಗೆ ಹಿಂದುಳಿದ ಜಾತಿಗಳ ಒಂದು ಜಾಗೃತಿ ಸಮಾವೇಶವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅದರಂತೆ ಮತ್ತೆ ಹಿಂದುಳಿದ ಜಾತಿಗಳಿಗೆ ದೇವರಾಜ ಅರಸುವವರ ಕೊಡುಗೆಯಿಂದ ನಾವು ಬಿಟ್ಟರೆ ಅದನ್ನು ಮುಂದುವರಿಸಿದಂತಹ ನಿಕಟಪೂರ್ವ ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನೆಯನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಯಾಕೆಂದರೆ ಹಿಂದುಳಿದ ಜಾತಿಗಳು ಸೇರಿದ ಒಬ್ಬ ಮುಖ್ಯಮಂತ್ರಿಗಳು ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ರೆಕಾರ್ಡ್ ಮಾಡೋದು ಅಂತಂದರೆ ಅವ್ರಿಗೊಂದು ಅಭಿನಂದನೆ ಮಾಡೋಣ ಅಂತ ಅನ್ನೋದನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಹಿಂದುಳಿದ ಜಾತಿಗಳಲ್ಲಿ ಏನ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆದು ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡಂತಹ ಈ ಹಿಂದುಳಿದ ಜಾತಿಗಳ ಒಕ್ಕೂಟ ತನ್ನದೇ ಆದ ರೀತಿಯಲ್ಲಿ 25 ವರ್ಷಗಳಿಂದ ಸರ್ಕಾರದ ಮೇಲೆ ಒತ್ತಡ ಹಾಕಿ ಬಹಳಷ್ಟು ಸವಲತ್ತುಗಳನ್ನು ಹಿಂದುಳಿದ ಜಾತಿಗಳಿಗೆ ಪಡೆಯೋದಕ್ಕೆ ನಾವು ಈ ಒಕ್ಕೂಟದಿಂದ ಕಾರ್ಯಕ್ರಮವಾಗಿದ್ದೇವೆ. ಈ ವಂಚಿತ ಸಮುದಾಯಗಳು ನಮ್ಮಲ್ಲಿ ಸಂಘಟನೆ ಇಲ್ಲ. ಯಾಕೆಂದ್ರೆ 200 ಜಾತಿಗಳು ಸೇರಿ ಒಂದು ಏನು ಹಿಂದುಳಿದ ಜಾತಿಗಳಂತ ನಾವು ಕರೆಸ್ಕೊಂಡಿದ್ದೀವಿ. ಒಂದು ಜಾತಿ ಮತ್ತೆ ಇನ್ನೊಂದು ಜಾತಿಯ ಮೇಲೆ ಎತ್ಕಟ್ಟಂತ ಜನ, ನಮ್ಮನ್ನ ಆಳ್ತಿರೋಂಥ ಜನ ಏನು ಯುಗ ಇದು ಏನು ಸಾವಿರಾರು ವರ್ಷಗಳಿಂದ ನಮ್ಮನ್ನು ಆಳಕ್ಕೆ ಹೋದ್ರೆ ನಮ್ಮನ್ನು ಒಗ್ಗಟ್ಟಾಗೋದಕ್ಕೆ ಬಿಡ್ತಾ ಇಲ್ಲ. ಆ ಒಂದು ದೃಷ್ಟಿಯಲ್ಲಿ ಜನರಿಗೆ ನಮ್ಮ ಸಮಸ್ಯೆಗಳನ್ನ ತಿಳಿಸ್ಬೇಕು. ಸರ್ಕಾರದ ಸವಲತ್ತುಗಳನ್ನ ಏನು ಸಿಗ್ತಾ ಇದಾವೆ ಅಂತ ಅನ್ನೋದು ಕೂಡ ಬಹಳಷ್ಟು ಜನಕ್ಕೆ ಮಾಹಿತಿ ಇಲ್ಲದೇ ಇರೋದ್ರಿಂದ ಆ ಸವಲತ್ತುಗಳು, ಇಂಥ ಸವಲತ್ತುಗಳು ನಮ್ಮಲ್ಲಿ ಸಿಗ್ತವೆ ಅಂತ ಅನ್ನೋದನ್ನ ಜನರಿಗೆ ತಿಳಿಸೋದಕ್ಕೋಸ್ಕರ ಈ ಹಿಂದುಳಿದ ಜಾತಿಗಳ ಒಂದು ಜಾಗೃತಿ ಸಮಾವೇಶವನ್ನು ಕೂಡ ನಾವು ಹಮ್ಮಿಕೊಂಡಿದ್ವಿ. ಈ ಎಲ್ಲ ಕಾರ್ಯಕ್ರಮಕ್ಕೂ ಹಿಂದುಳಿದ ಜಾತಿಯ, ಹಿಂದುಳಿದ ಸಮುದಾಯಗಳ, ಈ ವಂಚಿತ ಸಮುದಾಯಗಳ ಎಲ್ಲ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಸಮುದಾಯದ, ಹಿಂದುಳಿದ ಜಾತಿಯ ಎಲ್ಲ ಸಮುದಾಯದ ಸಂಘಗಳ ಅಧ್ಯಕ್ಷರುಗಳು ಕೂಡ ಭಾಗವಹಿಸಿದ್ರು, MLCಗಳು ಕೂಡ ಭಾಗವಹಿಸಿದ್ರು, MLAಗಳು ಕೂಡ ಭಾಗವಹಿಸಿದ್ರು. ಅಂದ್ರೆ ಪೂರ್ತಿ ಸಂಖ್ಯೆಯಲ್ಲಿ MLAಗಳು ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದ್ರೆ ಮುಖ್ಯಮಂತ್ರಿಗಳ ಒಂದು ಸಭೆ ನಡೀತಾ ಇರೋದ್ರಿಂದ ಈ ಬರದ ಬಗ್ಗೆ ಸಭೆಗಳನ್ನ, ಜಿಲ್ಲಾ ಮಟ್ಟದ ಸಭೆಗಳನ್ನು ನಡೆಯೋದ್ರಿಂದ ಎಲ್ಲ ಆ ಸಭೆಗಳಿಗೆ ಹೋಗಿರೋದ್ರಿಂದ ಬರೀ ಒಂದು 4 ಜನ MLAಗಳು ಬಂದಿದ್ರು. ನಮ್ಮಲ್ಲಿ ಇರೋರೇ 19 ಜನ ರೀ ಹಿಂದುಳಿದ ಜಾತಿಯ. ಇದು MLAಗಳು ಇರೋದೇ 19 ಜನ. ಆ 19 ಜನನ ಒಂದ್ಸಲ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸೇರಿಸಿ ನಮ್ಮ ಜನಪ್ರತಿನಿಧಿಗಳು ಕೂಡ ನಮಗೆ ಕೈ ಜೋಡಿಸ್ಬೇಕು, ನಮ್ಮ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಅನ್ನೋದನ್ನ ನಾವು ಅವರನ್ನು ಕೂಡ ಒತ್ತಾಯ ಮಾಡಿ ಅವ್ರನ್ನ ಸರ್ಕಾರದ ಮೇಲೆ ಒತ್ತಡ ಏರೋಂಥ ಒಂದು ಸ್ಥಿತಿಗೆ ತರಬೇಕು ಅಂತ ಅನ್ನೋ ಉದ್ದೇಶ ಇದರಲ್ಲಿದೆ. ಅದೇ ರೀತಿ ಏನು ಸರ್ಕಾರದಿಂದ ಈಗೇನು ನಮ್ಮ ಕಾಂತರಾಜ್ ವರದಿ ತಿರಸ್ಕಾರ ಆಯಿತು, 10 ವರ್ಷ ಆಗೋಗ್ಬಿಟ್ಟಿದೆ. ಅದು ಟೆಕ್ನಿಕಲ್ಲಿ ಅದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅದನ್ನು ತಿರಸ್ಕಾರ ಮಾಡಿದ್ದೀವಿ ಅಂತ ಹೈಕಮಾಂಡ್ ಕೂಡ ಹೇಳ್ತು. ಹೈಕಮಾಂಡ್ ಹೇಳಿ ನಾವು 90 ದಿವಸಗಳಲ್ಲಿ ಮರು ಸಮೀಕ್ಷೆ ಮಾಡಿಸಿ ಅದರ ವರದಿಯನ್ನು ಜಾರಿಗೆ ಕೊಡ್ತೀವಿ ಅಂತ ಹೈಕಮಾಂಡ್ ನಿರ್ಣಯ ಹೇಳ್ತು. ಮತ್ತೆ ಅವರ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಈ ಸಮೀಕ್ಷೆಯ ವರದಿಯನ್ನು ನಾವು ಕೊಡ್ತೀವಿ ಅಂತ ಅನ್ನೋದನ್ನ ಹೇಳಿದ್ರು. ಆದರೆ ಇದುವರೆಗೂ ಅದು ಸಾಧ್ಯ ಆಗಿಲ್ಲ. ಈಗಿರಂತ ಸರ್ಕಾರ ಅದನ್ನು ಯಾವ ರೀತಿ ಪರಿಗಣಿಸ್ತದೆ ಅಂತ ಅನ್ನೋದು ಕೂಡ ನಮಗೆ ಧನ್ಯವಾದ. ಆ ಒಂದು ಮಧುಸೂದನ್ ನಾಯಕರವರ ಒಂದು ಅಧ್ಯಕ್ಷತೆಯಲ್ಲಿ ಈ ಸಮೀಕ್ಷೆಯನ್ನ, ಮರು ಸಮೀಕ್ಷೆಯನ್ನ ಮಾಡಿಸಿರುವಂಥದ್ದನ್ನ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರೇ ಅದನ್ನ ಸ್ವೀಕಾರ ಮಾಡಿದ್ರು. ಅವ್ರು ಸ್ವೀಕಾರ ಮಾಡಿದ ನಂತರ ಅದನ್ನ ಜಾರಿ ಕೊಡೋದಕ್ಕೆ ಅವರಿಗೆ ಸಮಯಾವಕಾಶಗಳು ಸಿಗಲಿಲ್ಲ.
ಆ ಸಮಯಾವಕಾಶಗಳು ಸಿಗದೇ ಇದ್ದುದರಿಂದ ಈಗಿರ್ತಕ್ಕಂಥ ಸರ್ಕಾರ ಅದನ್ನು ಕೂಡಲೇ ಅನುಷ್ಠಾನಗೊಳಿಸ್ಬೇಕು ಅಂತ ವಿಧಾನಸಭೆಯಲ್ಲಿ ನಾವು ವಿಧಾನಸಭೆಯಲ್ಲಿ ಇನ್ನು ಸಂಪುಟ ಸಭೆಯಲ್ಲಿ ಅದು ಚರ್ಚೆ ಆಗಿಲ್ಲ. ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ವಿಧಾನಸಭೆಯಲ್ಲಿ ಮಂಡಿಸಿ ಆ ಒಂದು ವರದಿಯ ಒಂದು ಏನು ವರದಿಯಲ್ಲಿ ಇರ್ತಕ್ಕಂತಹ ಎಲ್ಲ ಅಂಶಗಳನ್ನ ಜಾರಿ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಸರ್ಕಾರದ ಮೇಲೆ ಒತ್ತಡ ಹಾಕೋದು ಈ ಒಂದು ಸಮಾವೇಶದ ಉದ್ದೇಶ ಆಗಿದೆ ಅಂತ ಅನ್ನೋದನ್ನ ಹೇಳಿ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಆ ಪ್ರಬಲವಾದ ಸಮಾಜಗಳು ಯಾವ ವರದಿಯನ್ನು ಒಪ್ಕೊಂಡವ್ರೆ? ರಾಜ್ಯದಲ್ಲಿ ಮೊದಲನೇ ವರದಿ ನಾಗನಗೌಡರದು 1961ರಲ್ಲಿ ಅವರು ವರದಿ ಕೊಟ್ಟರು. ಅದನ್ನ ಯಾಕೆ ತಿರಸ್ಕಾರ ಮಾಡಿದ್ರು? ಪ್ರಬಲವಾದ ಜಾತಿಗಳು ಇವಾಗ ಏನು ವಿರೋಧ ಮಾಡ್ತವೆ ಆ ಜಾತಿಗಳು ಆ ಪಟ್ಟಿಯಲ್ಲಿ ಇಲ್ಲ ಅಂತ ಅನ್ನೋದ್ರಿಂದ ಕಾರಣ ಇಟ್ಟು ಅದನ್ನ ತಿರಸ್ಕಾರ ಮಾಡಿದ್ರು. ಅವನೂರು ಆಯೋಗವನ್ನ ಏನಾದರೂ ರಚನೆ ಮಾಡಿ ದೇವರಾಜ ಅರಸು ಅವರು ಅದನ್ನ ಅನುಷ್ಠಾನಕ್ಕೆ ತರಿಲ್ಲ ಅಂತಂದಿದ್ರೆ ನಮಗೆ ಮಾತಾಡೋ ಶಕ್ತಿನೂ ಕೂಡ ಇಲ್ಲಿ ಇರ್ತಾ ಇರಲಿಲ್ಲ. ಅಂತ ಒಂದು ಅದನ್ನು ಕೂಡ ವಿರೋಧ ಮಾಡಿದವರು ಯಾರು? ಏನು ಈಗ ಈ ವರದಿಯನ್ನು ವಿರೋಧ ಮಾಡೋಂಥ ಜನನೇ ಅದನ್ನು ವಿರೋಧ ಮಾಡಿದ್ರು. ವಿಧಾನಸಭೆಯಲ್ಲಿ ಅದನ್ನು ಸುಟ್ಟರು, ಹರಿದು ಗಾಳಿಯಲ್ಲಿ ತೂರಿದ್ರು. ಯಾವ ಒಂದು ಆಯೋಗದ ವರದಿಯನ್ನು ಅವರು ಒಪ್ಕೊಂಡವ್ರೆ? ಆದರೂ ಕೂಡ ದೇವರಾಜ ಅರಸು ಅವರು ಗಟ್ಟಿ ಮನಸ್ಸು ಮಾಡಿ ಅದರಿಂದ ಏನೇ ಆಗಲಿ ಅದನ್ನು ಜಾರಿ ಮಾಡಲೇಬೇಕು ಅಂತ ನಾವು ಉದ್ದೇಶದಿಂದ ಅದನ್ನು ಜಾರಿ ಮಾಡಿ ನಮ್ಮನ್ನೆಲ್ಲ ಮೇಲೆತ್ತಂತ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟರು. ಆ ಧೈರ್ಯ ಈಗಲೂ ಮಾಡಬೇಕಂತಂದ್ರೆ ಅಂತ ದೇವರಾಜ ಅರಸು ಅವರು ಮತ್ತೆ ಹುಟ್ಟು ಬರ್ಬೇಕಿತ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.